ನಾನೇ ಮನವೆಚ್ಚಿದಂತ ಮಾಲಿನಿ ನೀನಾಯೋ? ನಿನಗೆ ಭರವಸೆ ಮಾತನ್ನು ಹೇಳಿ ನಿನ್ನ ಮಾನ ಪ್ರಾಣವನ್ನು ಕಾಯುವ ತನ್ಮೂಲಕವಾಗಿ ನಾನೇ ನಿನಗೆ ಜೀವನದ ನಾಯಕನಾಗಿ ಬರ್ತೇನೆ ಎಂಬ ಹಾಗೆ ಮಾತನ್ನ ಕೊಟ್ಟೆ. ನೀನದಕ್ಕೆ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಹೊಳಿತೀಯಾ? ನನಗೆ ಯಾರಿಲ್ಲ ಎಂಬ ಹಾಗೆ ನನ್ನಲ್ಲಿ ಕೇಳಿಕೊಂಡಂತ ಕಾಲಕ್ಕೆ ನಿನಗೆಲ್ಲವೂ ನಾನೇ ಎಂಬ ಹಾಗೆ ಹೇಳಿ ನಿನ್ನ ಮದುವೆಯಾಗಲು ಸಂಪೂರ್ಣವಾಗಿ ಒಪ್ಪಿಗೆ ಪಡೆದವ ನಾನು. ನೀನು ಒಪ್ಪಿಗೆಯನ್ನು ಕೊಟ್ಟವನು. ಆ ನನ್ನ ಮಾಲಿನಿ ಇವತ್ತು ಪರಪುರುಷರ ಜೊತೆಯಲ್ಲಿ ಮಾಲಾರ್ಪಣೆಯನ್ನು ಮಾಡಿಕೊಂಡು ಮದುವೆ ಆಗ್ತಾ ಇದ್ಯಾ? ಪರಪುರುಷನಲ್ಲ, ಹೀಗಾಗಿ ನಾನು ಪ್ರೀತಿಸಿರುವಂತ ಮದನ ಚಂದ್ರನೇ ಇದ್ದಾನೆ. ನನ್ನ ಹೆಂಡತಿ ಅವಳು. ಮದುವೆ ಆಗುವ ಮನದ ಹೊಂದಿಕೆ ಅಂತ ಹೇಳಿದೆ. ಹೀಗಾಗಿ ನನಗೂ ಅವನಿಗೂ ಹೊಂದಾಣಿಕೆಯಾಗಿದೆ. ನಾನೀಗ ಇವರ ಹೆಂಡತಿ ಇದ್ದೆ. ಅಯ್ಯೋ ನಾನು ತಪ್ಪು ಮಾಡಿ ಏನು ಮಗನೇ, ಇದಕ್ಕಾಗಿ ಯಾಕೆ ದುಃಖ ಮಾಡ್ತಿದ್ದೇನೆ? ಮೊದಲೇ ನಾನು ಹೇಳಿದ್ದೆ ಬೇಡ ಬೇಡ ಎಂಬುದಾಗಿ ಎಷ್ಟೇ ಸಾರಿದರೂ ಸಹ ನನ್ನ ಮಾತು ಕೇಳಲಿಲ್ಲ. ಅದರ ಪರಿಣಾಮವಾಗಿ ಹೀಗಾಗಿ ಹೋಯ್ತದೆ. ಮಗನೇ ದುಃಖ ಮಾಡಬೇಡ. ಬದುಕಲ್ಲೇ ಛಿದ್ರಗೊಳಿಸುವುದಕ್ಕಾಗಿ ಮದುವೆಯಾಗ್ತೀನಿ ಎಂಬುದಾಗಿ ಮಾತು ಕೊಟ್ಟು ಈಗ ಮೋಸ ಮಾಡುವುದರ ಮೂಲಕವಾಗಿ ಯಾವನೋ ಕೊರಳಿಗೆ ಮಾಲೆಯನ್ನು ಹಾಕಿಕೊಂಡು ಕರ್ಕೊಂಡು ಬರ್ತಿದ್ದಿಲ್ಲ. ನಾಚಿಕೆ ಆಗುತ್ತಿಲ್ಲ ನನಗೆ. ಕ್ಷಮೆ ಇರಲಿ ಎಂದಾಗಿ ನಿಮ್ಮಲ್ಲಿ ನಾನು ಕೇಳಿ. ಏನು ಕ್ಷಮೆ? ಈಗಾಗಲೇ ಮದುವೆಯಾಗಿ ನಿಮ್ಮ ಮಗನನ್ನು ಬಿಟ್ಟು ಹೋದೆ ಅಂತಾದ್ರೆ ಆವಾಗ ನಿಮ್ಮ ಕುಲದ ಮರ್ಯಾದೆ ಎನ್ನುವುದು ಹಾಳಾಗಿ ಹೋಗ್ತದೆ. ಹಾಗಾಗ್ಲಿಲ್ಲ. ಈಗಾಗಲೇ ಮದುವೆ ಆಗುದು ಅವರವರ ವೈಯಕ್ತಿಕ ಸ್ವಾಮಿ. ನನ್ನ ವೈಯಕ್ತಿಕದಂತೆ ನಾನು ಮದುವೆ. ಆದ್ರೆ ನೀನೊಂದು ಹೆಣ್ಣು, ಕೊಟ್ಟಂತ ಮಾತಿಗೆ ತಪ್ಪಿದವಳು. ಆ ಕಾರಣಕ್ಕಾಗಿ ಬಿಡ್ತಾರೆ ಕಾಳಿ ಅಂತ ಭಾವಿಸಿಕೊಳ್ಬೇಡ. ಅದಕ್ಕೆ ಸರಿಯಾದಂತ ಪ್ರತಿಫಲವನ್ನು ನಾನು ಕೊಡಿಸದೇ ಬಿಡುವುದಿಲ್ಲ. ಮಹಾರಾಜ್ರೆ, ಇದು ಅವಸರ ಎಲ್ಲ ಯಾಕೆ? ಮದುವೆ ಆಯ್ತಲ್ಲ ಮದುವೆ ಆಯ್ತಲ್ಲ ಮಹಾರಾಜ್ರೆ. ಏನ ಈ ಊರನ್ನೇನು ಆಳಿಕೊಂಡು ಬಾಳಿಕೊಂಡಿರುವವರು ನೀವು. ಈ ಮದುವೆ ವಿಚಾರಕ್ಕೆಲ್ಲ ನೀವು ಮೂಗು ತೋರಿಸುವುದು ನನ್ನ ಮಗನ ಮದುವೆ ಅಲ್ಲ. ಯಾಕೆ ಕೇಳಿದ್ರೆ ನಾವು ಅಮರ ಪ್ರೇಮಿಗಳು. ಹೌದೌದು. ಎಷ್ಟು ವರ್ಷದಿಂದ ಪ್ರೀತಿಯನ್ನ ಆರಾಧಿಸ್ತಾ ಬಂದವ್ರು ನಾವು. ವ್ಯಾಪಾರದೊಳಗೆ ನೀನೊಬ್ಬ ಮೂಸಣ್ಣ. ಬಿಡಿ, ಅಮರ ಪ್ರೇಮಿ. ನಿನ್ನಲ್ಲಿ ಮಾತಿಲ್ಲ, ನಮ್ಮಂದೇನಿದ್ರು ದೊಡ್ಡ ಮಟ್ಟದಲ್ಲಿ ದೊಡ್ಡವರಲ್ಲೇ ಮಾತು. ಮಹಾರಾಜ್ರ, ಇದು ಬೇಸರಿಸಬೇಡಿ. ಹೇಗೂ ಮದುವೆ ಆಗಿದೆ, ಒಂದು ಆಶೀರ್ವಾದ. ತಪ್ಪು ಮಾಡಿಬಿಟ್ಟೆ. 1000 ಬಾರಿ ನೀವು ಹೇಳಿದ್ರು ಸಹ ನಿಮ್ಮ ಮನಸ್ಸನ್ನು ನೋಯಿಸುತ್ತ ನನ್ನ ಕೆಲಸ ಮಾಡಿಬಿಟ್ಟೆ. ನಾನು ಮನಮೆಚ್ಚಿದ ಆಕೆ ಮಾಲಿನಿ ಎಂಬ ಹಾಗೆ ಭಾವಿಸಿಕೊಂಡು ಅವಳನ್ನ ಮದುವೆಯಾಗುವ ಮೂಲಕವಾಗಿ ನನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಾನು ನಿಮ್ಮ ಮನಸ್ಸನ್ನು ನೋಯಿಸಿ ಇಂಥ ಕಠಿಣತರವಾದ ನಿರ್ಧಾರಕ್ಕೆ ಬಂದೆನಪ್ಪ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಇಲ್ಲ ಮಗನೇ, ಯಾಕೋ ನನ್ನ ಮನಸ್ಸೆಲ್ಲವೂ ಗೊಂದಲದ ಗೂಡಾಗಿ ಹೋಗಿದೆ. ನೆಮ್ಮದಿ ಬೇಕು, ನನಗೆ ವಿಶ್ರಾಂತಿ ಬೇಕು. ಹೌದು, ಹಾಗಿದ್ದಾಗ ಮಾತ್ರ ಈ ನೋವುಗಳನ್ನ ಮರೆಯಲಿಕ್ಕೆ ಸಾಧ್ಯ. ದುಃಖ ಬೇಡ, ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿಯಪ್ಪ. ಈ ಕುರಿತಾಗಿ ಆಲೋಚನೆ ಮಾಡಬೇಡ. ಇದನ್ನು ತಲೆಯಿಂದ ತೆಗೆದು ಬಿಡು ಮಗನೇ. ನಿನಗೆ ಬೇಕಾಗಿರುವಂತ ಸೌಂದರ್ಯವಂತ ಹೆಣ್ಣನ್ನು ನಾನು ತಂದು ಮದುವೆ ಮಾಡಿಸ್ತೇನೆ. ನೀನು ಧೈರ್ಯದಲ್ಲಿರು ಮಗನೇ.